ಇವತ್ತು ನಂಜನಗೂಡು ತಾಲೂಕು ಬಂದ್ ಮಾಡಬೇಕು ಅಂತ ಹೇಳಿ ನಂಜನಗೂಡಿನ ನಂಜುಂಡೇಶ್ವರದ ಭಕ್ತರು ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಈ ಬಂದ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಕೂಡ ಇದೆ. ಬಂದ್ ಮಾಡದಂತೆ ಜಿಲ್ಲಾಡಳಿತ ಈಗಾಗಲೇ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ನಂಜನಗೂಡು ಬಂದ್ಗೆ ಶ್ರೀಕಂಠೇಶ್ವರ ಭಕ್ತ ಮಂಡಳಿ ಒಂದು ಕರೆಯನ್ನು ಕೊಟ್ಟಿತ್ತು. ಅಪರ ಜಿಲ್ಲಾಧಿಕಾರಿ ಹಾಗೆ ಲೋಕನಾಥ್ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆದಿತ್ತು. ಅದು ವಿಫಲ ಆಗಿದೆ. ಶ್ರೀಕಂಠೇಶ್ವರ ಮೂರ್ತಿ ಮೇಲೆ ನೀರನ್ನ ಎರಚಿರುವಂತಹ ಆರೋಪ ಕೇಳಿ ಬಂದಿದೆ. ಅಂಧಕಾಸುರ ಸಂಹಾರ ಆಚರಣೆಯ ಸಂದರ್ಭದಲ್ಲಿ ಗಲಾಟೆ ನಡೆದಿತ್ತು. ಬಲವಂತವಾಗಿ ಬಂದ್ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಈತ ಪೂಜಾರಿ ಕೂಡ ನಾನು ಎಂಜಲು ನೀರನ್ನ ಎರಚಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದರೆ ನಂಜನಗೂಡು ಬಂದ್ನಲ್ಲಿ ಈಗ ಗೊಂದಲ ಮುಂದುವರೆದಿದೆ. ಇವತ್ತು ನಂಜನಗೂಡು ತಾಲೂಕು ಬಂದ್ಗೆ ಕರೆಯನ್ನ ಕೂಡ ನೀಡಲಾಗಿತ್ತು. ನಂಜುಂಡೇಶ್ವರ ಭಕ್ತರು ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಅದರ ನಿನ್ನೆ ಸಭೆ ಕೂಡ ನಡೆದಿತ್ತು. ಆ ಸಭೆ ಈಗ ವಿಫಲ ಆಗಿದೆ. ಒಂದ್ ಕಡೆ ನೀವು ಬಂದ್ ಮಾಡಿದ್ರೆ ಅಥವಾ ಬಲವಂತವಾಗಿ ಬಂದ್ ಮಾಡಿದ್ರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ನೀಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.